ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತ್ರಿವೇಣಿ ವೈಬ್ಸ್. ಇವತ್ತು ತುಂಬಾ ದಿನಗಳಾದ ನಂತರ ವ್ಲಾಗ್ ಅನ್ನ ಶುರು ಮಾಡ್ತಾ ಇದ್ದೀನಿ. ಅವಾಗ ಗ್ಯಾಪ್ ಕೊಡ್ತಾ ಇರ್ತೀನಿ. ಸೊ ನಂದು 2 ಚಾನಲ್ ಇದೆ, ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್, ಥ್ರೆಡ್ಸ್. ಸೊ ಎಲ್ಲಾ ಕಡೆ ಮ್ಯಾನೇಜ್ ಮಾಡ್ಬೇಕಲ್ಲ ವಿಡಿಯೋ ಶೂಟಿಂಗ್ಸ್. ಹೀಗಾಗಿ ಸ್ವಲ್ಪ ಡಿಲೇ ಆಗುತ್ತೆ ವ್ಲಾಗ್ಸ್ ಅನ್ನ ಮಾಡೋದು. ಸಮಯ ಸಿಕ್ಕಾಗೆಲ್ಲ ವ್ಲಾಗ್ ಮಾಡುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಸೊ ಇವತ್ತು ವ್ಲಾಗ್ ಮಾಡೋದಕ್ಕೆ ಏನ್ ಕಂಟೆಂಟ್ ಇತ್ತು ಅಂತ ಅಂದ್ರೆ, ನನ್ ಮನೆಗೆ ಹೊಸದಾಗಿ ಕರ್ಟನ್ಸ್ ಅನ್ನ ತೆಗೆದುಕೊಂಡೆ. ಸೊ ಅದ್ರ ಬಗ್ಗೆ ಒಂದಿಷ್ಟು ನಿಮ್ಗೆ ತೋರ್ಸೋಣ ಅನ್ಬಿಟ್ಟು ಈ ಒಂದು ವಿಡಿಯೋನ ಮಾಡ್ತಾ ಇರೋದುಂಟು. ಇದು ಮಾಮೂಲಿ ಡೈಲಿ ವ್ಲಾಗ್ ನೋಡ್ಬೋದು. ನನ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಆಲ್ರೆಡಿ ಹಾಕಿದೀನಿ. ತುಂಬಾನೇ ಒಳ್ಳೆ ಕ್ವಾಲಿಟಿ ಮತ್ತೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾನು ಈ ಒಂದು ಕರ್ಟನ್ಸ್ ಅನ್ನ ತಗೊಂಡಿದ್ದು. ಸ್ನೇಹಿತರೆ, ಈ ಒಂದು ಕರ್ಟನ್ಸ್ ಅನ್ನ ನಾನು ರೀಸೆಂಟ್ ಆಗಿ ಲಾಸ್ಟ್ ಮಂತ್ ಅಂದ್ರೆ ಬಿಜಾಪುರಕ್ಕೆ ವಿಡಿಯೋ ಶೂಟಿಂಗ್ ಗೆ ಹೋಗಿದ್ದೆ. ಟ್ರಾವೆಲ್ ಕಾಂಟೆಂಟ್ ಕ್ರಿಯೇಟರ್ ಅಲ್ವಾ ನಾನು. ಸೊ ಹಾಗಾಗಿ ಹೋದಂತಹ ಟೈಮ್ ಅಲ್ಲಿ ನನ್ನ ಫ್ರೆಂಡ್ ದೀಪಾ ಮನೆಯಲ್ಲಿ ಉಳ್ಕೊಂಡಿದ್ದೆ. ಅಂತಹ ಟೈಮ್ ಅಲ್ಲಿ ಅವರ ಮನೆಯಲ್ಲಿ ಈ ಒಂದು ಅರ್ಬನ್ ಸ್ಪೇಸ್ ಬ್ರ್ಯಾಂಡ್ ಕರ್ಟನ್ಸ್ ಅನ್ನ ನನ್ನ ಫ್ರೆಂಡ್ ತರಿಸಿ ಹಾಕಿದ್ಲು. ನೋಡೋದಕ್ಕೆ ತುಂಬಾನೇ ಚೆನ್ನಾಗಿತ್ತು. ಕ್ವಾಲಿಟಿ ಕಾಟನ್, ಪ್ಯೂರ್ಲಿ ಕಾಟನ್, ಮತ್ತೆ ಒಂದ್ ಸ್ವಲ್ಪ ಥಿಕ್ ಆಗಿರುತ್ತೆ. ಮತ್ತೆ ನಿಮ್ಗೆ ಅದ್ರಲ್ಲಿ ಸೆಮಿ ಡಾರ್ಕ್ ಕರ್ಟನ್ಸ್ ಮತ್ತೆ ಲೈಟ್ ಚೆನ್ನಾಗಿ ಮನೆಗೆ ಅನೌನ್ಸ್ ಆಗುವಂತಹ ಕರ್ಟನ್ಸ್ ಎಲ್ಲಾ ವೆರೈಟೀಸ್ ಸಹ ಇದೆ. ಸೊ ನಾನು ವೆಬ್ಸೈಟ್ ಅನ್ನ ಹೋಗಿ ವಿಸಿಟ್ ಮಾಡಿದೆ. ಸೊ ಖುದ್ದಾಗಿ ಪ್ರಾಡಕ್ಟ್ ಹೇಗಿದೆ ಅನ್ಬಿಟ್ಟು ಅಲ್ಲಿ ನೋಡಿದ್ರಿಂದ ನನ್ಗೆ ತಗೊಳೋದಕ್ಕೆ ಹೆಲ್ಪ್ ಆಯ್ತು ಅಂತಾನೆ ಹೇಳ್ಬೋದು. ಹಾಗಾಗಿ ನೀವು ನೋಡ್ತಾ ಇರ್ಬೋದು, ಈ ಕರ್ಟನ್ಸ್ ಅನ್ನ ನಾನು ತಗೊಂಡೆ. ಅದು ಸಹ ಅನ್ಬಾಕ್ಸಿಂಗ್ ವಿಡಿಯೋ ಇದೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ನಾನು ಮೊದಲಿಗೆ 4 ಕರ್ಟನ್ಸ್ ಅನ್ನ ಅಂದ್ರೆ ನಾನು ಮಿಕ್ಸ್ ಅಲ್ಲಿ ತಗೊಂಡಿಲ್ಲ, ಒಂದೇ ತರದ್ದು 4 ಪೀಸ್ ಅನ್ನ ಆರ್ಡರ್ ಮಾಡಿದೆ. ನೀವು ನೋಡ್ತಾ ಇರ್ಬೋದು. ಅದೇನೆ ಇವಾಗ ಫಸ್ಟ್ ನಿಮ್ಗೆ ತೋರಿಸ್ತಾ ಇರೋದು ಕರ್ಟನ್ಸ್. ಸೈಡ್ ಅಲ್ಲಿ ನಿಮ್ಗೆ ಬರ್ತಾ ಇದೆ. ಸೊ ಇವಾಗ ನಿಮ್ಗೆ ಕರ್ಟನ್ಸ್ ಅನ್ನ ತೋರಿಸ್ತಾ ಇದ್ದೀನಿ ಹತ್ರದಿಂದ, ಯಾವ ರೀತಿ ಇದೆ ಅನ್ಬಿಟ್ಟು ನೋಡ್ಕೊಬಹುದು. ಈ ರೀತಿ ಇದೆ. ಡೈನಿಂಗ್ ಟೇಬಲ್ ಕವರ್ ಕೂಡ ಈ ರೀತಿ ಇದೆ. ಡೈನಿಂಗ್ ಟೇಬಲ್ ಕವರ್ ಒಂದ್ಸತಿ ಆಲ್ರೆಡಿ ವಾಶ್ ಆಗಿದೆ, ಐರನ್ ಮಾಡಿ ಹಾಕ್ಬೇಕಿತ್ತು. ನಾನು ಅರ್ಜೆಂಟ್ ಅಂದ್ಬಿಟ್ಟು ಹಾಗೆ ಹಾಕಿದೀನಿ. ಈ ರೀತಿ ಲುಕ್ ಅನ್ನ ನೋಡ್ಬೋದು. ನೀವು ಪ್ರಿಂಟ್ಸ್ ಕೂಡ ನೀವು ಅದರಿಂದ ನೋಡ್ಬೋದು. ಸೊ ಇಷ್ಟೇ ಕ್ವಾಲಿಟಿಯಲ್ಲಿ ಬರುತ್ತೆ ಸ್ನೇಹಿತರೆ, ಪ್ಯೂರ್ ಕಾಟನ್ ಅಲ್ಲಿ. ಪ್ಯಾಕೇಜಸ್ ಮಾತ್ರ ಅರ್ಬನ್ ಸ್ಪೇಸ್ ಅವ್ರದ್ದು ತುಂಬಾನೇ ಚೆನ್ನಾಗಿರುತ್ತೆ ಸ್ನೇಹಿತರೆ. ಎಷ್ಟು ನೀಟಾಗಿ ಪ್ಯಾಕ್ ಮಾಡಿ ಕಳ್ಸಿರ್ತಾರೆ ಅಂದ್ರೆ ತುಂಬಾ ಪ್ರೀಮಿಯಂ ಕ್ವಾಲಿಟಿ ಮೆಟೀರಿಯಲ್ ಅಂತಾನೆ ಹೇಳ್ಬೋದು. ಇದು ಯಾವುದೇ ರೀತಿಯ ಪೇಯ್ಡ್ ಪ್ರಮೋಷನ್ ವಿಡಿಯೋ ಅಲ್ಲ, ನಾವು ಪರ್ಚೇಸ್ ಮಾಡಿದ್ದು. ಒಳ್ಳೆ ಗುಣಮಟ್ಟದ ಕ್ವಾಲಿಟಿ ಐಟಮ್ಸ್ ನಮ್ಗೆ ಸಿಕ್ಕಾಗ ಅದನ್ನ ವ್ಯೂವರ್ಸ್ ಜೊತೆಗೆ ಹೇಳೋದು, ಹಂಚ್ಕೊಳೋದ್ರಲ್ಲೂ ಒಂದು ಖುಷಿ ಅಂತಾನೆ ಹೇಳ್ಬೋದು. ಸಾಕಷ್ಟು ಜನರಿಗೆ ಉಪಯೋಗ ಆಗ್ಬೋದು. ಸೊ ಹಾಗಾಗಿ ಈ ಒಂದು ಕರ್ಟನ್ಸ್ ಅಲ್ಲಿ ನಾನು ಮತ್ತೊಂದು ಅಂಶವನ್ನ ನಾನು ಗಮನಿಸಿ ನೋಡಿದ್ದು ಅಂತ ಅಂದ್ರೆ, ಪ್ಲೀಟ್ಸ್ ಎಲ್ಲ ನೀಟಾಗಿ ಐರನ್ ಮಾಡಿ ಕೊಟ್ಟಿರ್ತಾರೆ. ಸೊ ಆ ಒಂದು ಅಂಶ ನನಗೆ ಬಹಳಷ್ಟು ಇಷ್ಟ ಆಯ್ತು. ಸೊ ಹಾಕಿದ್ಮೇಲೆ ಅಷ್ಟೇ ಆ ಒಂದು ಪ್ಲೀಟ್ಸ್ ತುಂಬಾನೇ ಚೆನ್ನಾಗಿ ಕುತ್ಕೊಳುತ್ತೆ ಅಂತಾನೆ ಹೇಳ್ಬೋದು. ನೋಡೋದಕ್ಕೆ ತುಂಬಾನೇ ಒಂದು ಪ್ರೀಮಿಯಂ ಲುಕ್ ಅನ್ನ ಕೊಡುತ್ತೆ ಸಹ. ಈಗ ರೆಂಟೆಡ್ ಹೌಸೇ ಇರ್ಬೋದು, ಓನ್ ಹೌಸೇ ಇರ್ಬೋದು, ಯಾವುದೇ ರೀತಿಯ ಮನೆಗಳು ಇದ್ರೂ ಸಹ ನೀಟಾಗಿ ಸೂಟಬಲ್ ಆಗುತ್ತೆ ಅಂತಾನೆ ಹೇಳ್ಬೋದು. ಹಾಗಾಗಿ ನಾನು ಬುಕ್ ಮಾಡಿ ತಗೊಂಡೆ. ಫಸ್ಟ್ ನಾನು ಕರ್ಟನ್ಸ್ ಅನ್ನ ಆರ್ಡರ್ ಮಾಡಿದೆ. ತುಂಬಾ ಚೆನ್ನಾಗಿ ಒಳ್ಳೆ ಕ್ವಾಲಿಟಿಲಿ ಬಂತು. ನೋಡ್ತಿರ್ಬೋದು, ನಾನ್ ತೆಗೆದುಕೊಂಡಿರೋದು ಸ್ವಲ್ಪ ಕ್ರೀಮಿಶ್ ಬ್ಲೂ ಪ್ರಿಂಟ್ ಇರ್ತಕ್ಕಂತಹ ಎಲೆಬಳ್ಳಿ ಡಿಸೈನ್ ಇರ್ತಕ್ಕಂತಹ ಒಂದು ಪ್ಯಾಟರ್ನ್ ಅನ್ನ ನಾನು ಆಯ್ಕೆ ಮಾಡಿ ತಗೊಂಡಿದ್ದೀನಿ. ನಂತರ ನಾನು ಬುಕ್ ಮಾಡಿದ್ದು ಡೈನಿಂಗ್ ಟೇಬಲ್ ಒಂದು ಕವರ್ ಬುಕ್ ಮಾಡೋಣ ಅಂತ ಮಾಡಿದೆ. ಅದು ಸಹ ತುಂಬಾನೇ ಚೆನ್ನಾಗಿ ಬಂತು. ಇದನ್ನ ನಾವು ಟೀಪಾಯ್ಗೂ ಸಹ ಹಾಕೋಬಹುದು ಅಥವಾ ಡೈನಿಂಗ್ ಟೇಬಲ್ಗೂ ಸಹ ಹಾಕೋಬಹುದು. ಸದ್ಯಕ್ಕೆ ನಾನು ಇವಾಗ ಡೈನಿಂಗ್ ಟೇಬಲ್ ಮೇಲೆ ಅದನ್ನ ಯೂಸ್ ಮಾಡಿದೀನಿ. ತುಂಬಾನೇ ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಅಂತಾನೆ ಹೇಳ್ಬೋದು. ಬರ್ಡ್ಸ್ ಪ್ರಿಂಟ್ ಇದೆ. ಸೊ ಲವ್ ಬರ್ಡ್ಸ್ ಬರುತ್ತಲ್ಲ, ಸೊ ಆ ರೀತಿ ಪ್ರಿಂಟ್ ಅನ್ನ ಇರತಕ್ಕಂತಹ ಕವರ್ ಅನ್ನ ನಾನು ಚಾಯ್ಸ್ ಮಾಡಿ ತಗೊಂಡೆ. ಸೊ ನಿಮ್ಗೂ ಇಷ್ಟ ಆದ್ರೆ ಸ್ನೇಹಿತರೆ ಇದನ್ನ ನೀವು ಬುಕ್ ಮಾಡಿ ತಗೋಬಹುದು. ನಿಮ್ಗೆ ಅಮೆಝಾನ್ ಅಲ್ಲಿ, ಮೀಶೋದಲ್ಲಿ ಎಲ್ಲ ಕಡೆನೂ ಸಿಗುತ್ತೆ. ಮತ್ತೆ ಅವ್ರದೇ ಅರ್ಬನ್ ಸ್ಪೇಸ್ ಅವ್ರದ್ದು ವೆಬ್ಸೈಟ್ ಇರುತ್ತೆ, ಅಲ್ಲಿ ಕೂಡ ವಿಸಿಟ್ ಮಾಡಿ ಕೂಡ ನೀವು ಆರ್ಡರ್ ಮಾಡಿ ತೆಗೆದುಕೊಳ್ಬಹುದು. ರೇಟ್ ಎಲ್ಲ ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ಸಿದೆ, ಕಾಸಿಗೆ ತಕ್ಕ ಕಜಾಯ ಅಂತಾರಲ್ಲ ಹಾಗೆ. ಇನ್ನೊಂದು ವಿಷಯ ಏನು ಅಂತ ಅಂದ್ರೆ, ಇವನ್ನ ವಾಶ್ ಮಾಡಿದ ನಂತರ ಐರನ್ ಮಾಡಿ ಮತ್ತೆ ಉಪಯೋಗಿಸೋದ್ರಿಂದ ಮತ್ತೆ ಅದೇ ರೀತಿ ಒಂದು ಗುಡ್ ಲುಕಿಂಗ್ ಕಾಣೋದಕ್ಕೆ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ನಾನು ಇವತ್ತು ಮಧ್ಯಾಹ್ನ ಸ್ಯಾಂಡ್ವಿಚ್ ಮಾಡಿದ್ದೆ. ಸೊ ಯಾವ ರೀತಿ ಮಾಡಿದೀನಿ ಅಂದ್ಬಿಟ್ಟು ನಿಮ್ಗೆ ತೋರಿಸ್ತಾ ಇದ್ದೀನಿ. ಆ ಮಾಮೂಲಿ ಬ್ರೆಡ್ ಅನ್ನೇ ತೆಗೆದುಕೊಂಡು ಬಂದಿದ್ರು ನಮ್ಮ ಮನೆಯಲ್ಲಿ. ಸೊ ಸ್ಯಾಂಡ್ವಿಚ್ ಬ್ರೆಡ್ ಇದ್ರೆ ಇನ್ನೂ ತುಂಬಾ ಚೆನ್ನಾಗಿ ಟೇಸ್ಟ್ ಬರ್ತಿತ್ತು ಅಂತ ಅನ್ಸುತ್ತೆ. ಚೀಸ್ ಕೂಡ ಇತ್ತು, ಬಟರ್ ಇತ್ತು. ಸೊ ಎಲ್ಲವನ್ನ ಹಾಕಿ ಯಾಕೋ ಈಗ ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ಮನೇಲೆ ಮಾಡ್ಕೊಂಡು ತಿಂದ್ರೆ ಹೆಚ್ಚು ಸೂಕ್ತ ಅಲ್ವಾ. ಸೊ ಹಾಗಾಗಿ ಮನೇಲೆ ಮಾಡೋಣ ಅಂದ್ಬಿಟ್ಟು ಇವತ್ತು ನಾನು ಮಾಡ್ಕೊಂಡೆ
ತೆಗೆದುಕೊಂಡೆ. ನೀವು ನೋಡ್ತಾ ಇರ್ಬೋದು ನಾನು ಬ್ರೆಡ್ ಅನ್ನ ತೆಗೆದುಕೊಂಡೆ. ಸುಮಾರು 1-2 months ಬ್ಯಾಕ್ ಸ್ಯಾಂಡ್ವಿಚ್ ಮಾಡೋದು ಒಂದು ರೋಸ್ಟರ್ ಬರುತ್ತೆ ನೋಡಿ, ಈ ರೀತಿ ನಿಮ್ಗೆ ಕಾಣ್ತಾ ಇದೆ ಫ್ರೇಮ್ ಅಲ್ಲಿ. ಸೊ ಅದನ್ನು ತೆಗೆದುಕೊಂಡು ಬಂದಿದೆ. ಬಟ್ ತಗೊಂಡ್ ಬಂದಾಗ ಸರಿಯಾಗಿಲ್ಲ ಮಾಡಿರ್ಲಿಲ್ಲ. ಫಸ್ಟ್ ಸಲ ಎಲ್ಲ ಮಾಡಿದಾಗ ಅದು ಬಿಸಿ ಎಲ್ಲ ಬೇಗ ಬೇಗ ಹಿಡಿದ್ಬಿಟ್ಟು ತೆಗಿಬೇಕು. ನಾನು ತುಂಬಾ ಹೊತ್ತು ಮಾಡ್ಲಾಗಿ ಅದು ಸಿಕ್ಕಾಬಟ್ಟೆ ರೋಸ್ಟ್ ಆಗಿ ಬರ್ನ್ ಆಗ್ಬಿಟ್ಟಿತ್ತು. ಸೊ ಹಂಗಾಗಿ ಚೆನ್ನಾಗಿ ಬಂದಿರ್ಲಿಲ್ಲ. ಸೊ ತುಂಬಾ ದಿನ ಆದ್ಮೇಲೆ ಸೊ ಇನ್ನೊಂದ್ಸಲ ಟ್ರೈ ಮಾಡಿ ನೋಡೋಣ ಇದ್ರಲ್ಲಿ ಯಾವ ರೀತಿ ಬರುತ್ತೆ ಏನು ಅಂದ್ಬಿಟ್ಟು ಇವತ್ತು ನಿನ್ನೆ ಸಂಜೆನೂ ಕೂಡ ಟ್ರೈ ಮಾಡಿದೆ, ಇವತ್ತು ಕೂಡ ಮಾಡಿದೆ. ನಾನು ಯಾವ ರೀತಿ ಮಾಡಿದೆ ಅಂತಂದ್ರೆ ಬಟರ್ ಅನ್ನ ಒಂದು ಏನು ಸ್ಯಾಂಡ್ವಿಚ್ ಟೋಸ್ಟರ್ ಇದೆಯಲ್ಲ ಅದಕ್ಕೆ 2 ಸೈಡ್ ಸರ್ವ್ಕೊಂಡೆ ಫಸ್ಟ್. ಅದಾದ ನಂತರ ಬ್ರೆಡ್ ಸ್ಲೈಸ್ ಅನ್ನ 2 ಪೀಸ್ ಅನ್ನ ತೆಗೆದುಕೊಂಡೆ. ಒಂದು ಸ್ಲೈಸ್ ಅನ್ನ ಒಂದು ಬದಿಗೆ ಇಟ್ಬಿಟ್ಟು ಅದ್ರ ಮೇಲೆ ನಾನು ಮಶ್ರೂಮ್ ಅನ್ನ ಸ್ವಲ್ಪ ಫ್ರೈ ಮಾಡಿ ಹಾಕೊಂಡಿದ್ದೆ. ಸಣ್ಣದಾಗಿ ಚಾಪ್ ಮಾಡಿ ಮಶ್ರೂಮ್ ಅನ್ನ ಸ್ವಲ್ಪ ಆಯಿಲ್ ಅಲ್ಲಿ ಫ್ರೈ ಮಾಡ್ಕೊಂಡು ಮುಂಚೆನೆ ಬ್ರೆಡ್ ಮೇಲೆ ಆ ಮಶ್ರೂಮ್ ಅನ್ನ ಹಾಕ್ತೆ. ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಚಿಲ್ಲಿ ಹಾಕ್ಬಿಟ್ಟು ನಾನು ರೋಸ್ಟ್ ಮಾಡಿದ್ದೆ, ಸ್ವಲ್ಪ ಉಪ್ಪು ಖಾರ ಇರ್ಲಿ ಅನ್ನೋ ಒಂದು ದೃಷ್ಟಿಯಿಂದ. ತದನಂತರ ಒಂದು ಆಮ್ಲೆಟ್ ಅನ್ನ ಹಾಕೊಂಡೆ. ಆಮ್ಲೆಟ್ಗೂ ಅಷ್ಟೇನೆ ಸ್ವಲ್ಪ ಉಪ್ಪು ಖಾರ ಹಾಕಿ ಒಂದು ಆಮ್ಲೆಟ್ ಮಾಡ್ಕೊಂಡು ಮಶ್ರೂಮ್ ಮೇಲೆ ನಾನು ಆಮ್ಲೆಟ್ ಅನ್ನ ಇಟ್ಟೆ. ಅದಾದ ಬಳಿಕ ಚೀಸ್ ಹಾಕ್ತೆ. ಚೀಸ್ ಹಾಕಿದ್ಮೇಲೆ ಸ್ವಲ್ಪ ಕೊತ್ತಂಬರಿ, ಪುದೀನ ಇದ್ರೆ ಉದುರಿಸ್ಕೊಬೋದಿತ್ತು. ಸೊ ಪುದೀನ ಖಾಲಿ ಆಗಿತ್ತು. ಸೊ ಹಾಗಾಗಿ ನಾನು ಸ್ವಲ್ಪ ಕೊತ್ತಂಬರಿಯನ್ನ ಉದುರಿಸ್ಕೊಂಡು ಅದ್ರ ಮೇಲೆ ಬ್ರೆಡ್ ಅನ್ನ ಇಟ್ಬಿಟ್ಟು ಮಾಮೂಲಿ ಹೊರಗಡೆ ಕೋಟಿಂಗ್ ಅಲ್ಲಿ ಬೆಣ್ಣೆಯನ್ನ ಸವರಿದ್ನಲ್ವಾ, ಸೊ ಹಾಕ್ಬಿಟ್ಟು ಲೈಟ್ ಆಗಿ ಅದು ಪ್ಯಾಕ್ ಮಾಡಂಗಿರುತ್ತೆ, ಅದು ಲಾಕ್ ಮಾಡಂಗೆ. ಆ ಲಾಕ್ ಅನ್ನ ಮಾಡ್ಬಿಟ್ಟು ನಾನು 2 ಸೈಡ್ ಸ್ವಲ್ಪ ಲೋ ಫ್ಲೇಮ್ ಅಲ್ಲೇನೆ ಒಂದೊಂದು ನಿಮಿಷ ಬೇಯಿಸ್ಕೊಂಡು ತಿರುವಿ ಹಾಕ್ತಾ ಇದ್ದೆ. ಮತ್ತೆ ಮಧ್ಯದಲ್ಲಿ ನೋಡ್ಕೊಂಡೆ ಸರಿಯಾಗಿ ಟೋಸ್ಟ್ ಆಗಿದೆಯಾ, ಹೋದ್ಸಲದಂಗೆ ಜಾಸ್ತಿ ಏನಾದ್ರು ಬರ್ನ್ ಆಗ್ಬಿಡಿದ್ಯಾ ಅಂದ್ಬಿಟ್ಟು ಅವಾಗ ಚೆಕ್ ಮಾಡ್ತಿದ್ದೆ. ನನ್ ಪುಣ್ಯಕ್ಕೆ ಈ ಸಲ ಕರೆಕ್ಟ್ ಆಗಿ ಬಂತು. ಅದೇ ನನ್ಗೆ ಗೊತ್ತಾಗಿದ್ದು ಒಂದು ಅಂಶನ ಟೋಸ್ಟರ್ ಅಲ್ಲಿ ಬೇಗ ಹೀಟ್ ಆಗುತ್ತೆ. ಸೊ ಹಾಗಾಗಿ ಒಂದೊಂದು ಅರ್ಧ ನಿಮಿಷ 1 ನಿಮಿಷಕ್ಕೆನೆ ಲೋ ಫ್ಲೇಮ್ ಅಲ್ಲಿ ಅದನ್ನ ಟರ್ನ್ ಔಟ್ ಮಾಡ್ಕೊಂಡು ಬೇಯಿಸ್ಕೊಂಡ್ರೆ ತುಂಬಾನೇ ಚೆನ್ನಾಗಿ ಸ್ಯಾಂಡ್ವಿಚ್ ಬರುತ್ತೆ. ಚೀಸ್ ಎಲ್ಲ ಸ್ವಲ್ಪ ಬಿಸಿಗೆ ಮೆಲ್ಟ್ ಆಗುತ್ತಲ್ಲ, ಅವಾಗ ಅದ್ರ ರುಚಿ ಇನ್ನೂ ಚೆನ್ನಾಗಿ ಇರುತ್ತೆ ಅಂತಾನೆ ಹೇಳ್ಬೋದು. ನೋಡ್ತಿರ್ಬೋದು ಯಾವ ರೀತಿ ಬಂದಿದೆ ಅಂತ, ತುಂಬಾನೇ ಚೆನ್ನಾಗಿತ್ತು. ಬರೀ ಇಷ್ಟೇ ಐಟಮ್ ಅನ್ನ ಹಾಕೊಂಡು ನಾನು ಇನ್ನ ಎಕ್ಸ್ಟ್ರಾ ಏನ್ ಫ್ಲೇವರ್ಸ್ ಅದು ಇದು ಎಲ್ಲ ಏನು ಮಸಾಲಾ ಪುಡಿಗಳು ಈ ತರದ್ದು ಏನು ಯೂಸ್ ಮಾಡಿರ್ಲಿಲ್ಲ. ಜಸ್ಟ್ ಸಿಂಪಲ್ ಆಗಿ ಒಂದು ಮಶ್ರೂಮ್ ಎಗ್ ಸ್ಯಾಂಡ್ವಿಚ್ ಅನ್ನ ಟ್ರೈ ಮಾಡಿದೆ. ತುಂಬಾನೇ ಚೆನ್ನಾಗಿತ್ತು. ನೀವು ಕೂಡ ಟ್ರೈ ಮಾಡಿ ನೋಡ್ಬೋದು ಸ್ನೇಹಿತರೆ. ನೀವೇನಾದ್ರೂ ಟ್ರೈ ಮಾಡಿದ್ರೆ ಖಂಡಿತವಾಗಿಯೂ ಹೇಗಿತ್ತೆ ಅಂದ್ಬಿಟ್ಟು ಹೇಳ್ಬೋದು. ಓಕೆ ಸ್ನೇಹಿತರೆ, ನಾನು ರೀಸೆಂಟ್ ಆಗಿ ಕೆಲವೊಂದಿಷ್ಟು ಮೇಕಪ್ ಪ್ರಾಡಕ್ಟ್ಸ್ ಅನ್ನ ನೈಕಾದಲ್ಲಿ ಆರ್ಡರ್ ಮಾಡಿ ತರಿಸಿದ್ದೆ. ಸೊ ಅದೆಲ್ಲ ಇವಾಗ ಬಂದಿದೆ. ನಿಮ್ಗೆ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ ಏನ್ ಬಂದಿದೆ ಅಂತ. ಮೊದಲನೇದಾಗಿ ನೀವು ನೋಡ್ಬೋದು ಮಮ್ಮ ಅರ್ಥದ್ದು ಲಿಪ್ಸ್ಟಿಕ್ ಅನ್ನ ಆರ್ಡರ್ ಮಾಡಿದ್ದೆ. ನನ್ನ ಹತ್ರ ಇರ್ಲಿಲ್ಲ, ಮಮ್ಮ ಅರ್ಥ ಬ್ರ್ಯಾಂಡ್ ಇರ್ಲಿಲ್ಲ. ಸೊ ನೋಡೋಣ ಅಂದ್ಬಿಟ್ಟು ಕಮ್ಮಿ ಗ್ರಾಮ್ಸ್, ಇದೇನು 2 ಗ್ರಾಮ್ಸ್ ಎಷ್ಟೋ ಇದೆ, ಇದನ್ನ ಆರ್ಡರ್ ಮಾಡಿದ್ದೆ. ಶೇಡ್ ಬಂದ್ಬಿಟ್ಟು ಈ ರೀತಿ ಇದೆ. ನಿಮ್ಗೂ ಸಹ ಆಸಕ್ತಿ ಇದ್ರೆ ನೀವು ಸಹ ಪರ್ಚೇಸ್ ಮಾಡಿ ಉಪಯೋಗವನ್ನ ಮಾಡ್ಕೋಬಹುದು. ಪಾಂಡ್ಸ್ BB ಕ್ರೀಮ್ ಅಂದ್ಬಿಟ್ಟು ಐವರಿ ಶೇಡ್ ಇರತಕ್ಕಂಥದ್ದು. ಇದನ್ನ ನನ್ನ ಕಸಿನ್ ಸಜೆಸ್ಟ್ ಮಾಡಿದ್ಲು. ತುಂಬಾನೇ ಬಜೆಟ್ ಫ್ರೆಂಡ್ಲಿ ಅಂತಾನೆ ಹೇಳ್ಬೋದು. 188 rupees ಇದೆ. ತುಂಬಾನೇ ಒಳ್ಳೆ ಒಂದು ಗ್ಲೋ ಲುಕ್ ಅನ್ನ ಕೊಡುತ್ತೆ ಅಂತಾನೆ ಹೇಳ್ಬೋದು. ಇದಾದ ನಂತರ ಐ ಪ್ಯಾಲೆಟ್ ಖಾಲಿ ಆಗಿತ್ತು. ತುಂಬಾ ವರ್ಷಗಳ ಹಿಂದೆ ತೆಗೆದುಕೊಂಡಿದೆ. ಅದು ತುಂಬಾ ವರ್ಷ ಆಗೋಗ್ಬಿಟ್ಟಿದೆ. ಜಾಸ್ತಿ ವರ್ಷ ಇಟ್ಕೊಬಾರ್ದು ಮೇಕಪ್ ಪ್ರಾಡಕ್ಟ್ಸ್ ಎಲ್ಲ, ಯಾಕಂದ್ರೆ ಬ್ಯೂಟಿ ಅನ್ನೋದು ಹೆಣ್ಮಕ್ಳಿಗೆ ತುಂಬಾನೇ ಇಂಪಾರ್ಟೆಂಟ್. ತುಂಬಾ ಓಲ್ಡ್ ಡೇಟೆಡ್ ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡೋ ಸ್ಕಿನ್ಗೆಲ್ಲ ಅಷ್ಟು ಒಳ್ಳೇದಲ್ಲ ಅಂದ್ಬಿಟ್ಟು ಅದನ್ನ ನಾನು ತೆಗೆದು ಎಸ್ತಿದ್ದೆ. ಯಾವ್ದೋ ಒಂದು ನಾರ್ಮಲ್ ಯಾವ್ದೋ ಕಾಮನ್ ಬ್ರ್ಯಾಂಡ್ ಇತ್ತು, ನನ್ಗೆ ಅದು ನೆನಪು ಇಲ್ಲ ಸಹ ಯಾವ್ದಿತ್ತು ಅಂತ. ಒಟ್ಟಂಗಿತ್ತು, ಅದನ್ನ ನಾನು ರಿಮೂವ್ ಮಾಡಿದೆ. ಹಾಗಾಗಿ ಅದನ್ನ ಒಂದು ಐ ಶ್ಯಾಡೋ ಪ್ಯಾಲೆಟ್ ಅನ್ನ ಕಮ್ಮಿ ಬಜೆಟ್ ಅಲ್ಲಿ ಆರ್ಡರ್ ಮಾಡ್ಬಿಟ್ಟು ನಾನು ಸ್ವಿಸ್ ಬ್ಯೂಟಿ ಅವ್ರದ್ದು ಈ ಒಂದು ಪ್ಯಾಲೆಟ್ ಅನ್ನ ಆರ್ಡರ್ ಮಾಡ್ಕೊಂಡಿದೀನಿ. ನೀವು ನೋಡ್ಬೋದು ಯೂಟ್ಯೂಬ್ ಅಲ್ಲಿ ರಿವ್ಯೂಸ್ ಅನ್ನ ನೋಡಿದಾಗ ಸಾಕಷ್ಟು ಚೆನ್ನಾಗಿತ್ತು ಇದ್ರ ರಿವ್ಯೂಸ್. ಸದ್ಯಕ್ಕೆ ಇರ್ಲಿ ಕಮ್ಮಿ ಇತ್ತು ಅಂದ್ಬಿಟ್ಟು ತೆಗೆದುಕೊಂಡಿದೀನಿ. ಬರ್ತಾ ಅಪ್ಕಮಿಂಗ್ ಫೋಟೋ ಶೂಟ್ ವಿಡಿಯೋಸ್ ಅಲ್ಲಿ ಇರ್ಬೋದು, ಅಥವಾ ಯಾವ್ದಾದ್ರು ಕೆಲವೊಮ್ಮೆ ಸಿಂಪಲ್ ಆಗಿ ನಾನು ಮೇಕಪ್ ಮಾಡ್ತಾ ಇರ್ತೀನಿ ಹೊರಗಡೆ ಫಂಕ್ಷನ್ ಇದ್ದಂತಹ ಟೈಮಲ್ಲಿ ಅಥವಾ ಫೋಟೋ ಶೂಟ್ ಇದ್ದಂತಹ ಟೈಮಲ್ಲಿ, ಅಂತ ಟೈಮಲ್ಲಿ ಹಾಕೊಂಡಾಗ ಯಾವ ರೀತಿ ಬರುತ್ತೆ ಅಂದ್ಬಿಟ್ಟು ಗೊತ್ತಾಗುತ್ತೆ ಸ್ನೇಹಿತರೆ. ಇನ್ನೊಂದು ಐಟಮ್ ಅನ್ನ ಆರ್ಡರ್ ಮಾಡ್ಕೊಂಡಿದೀನಿ. ಅದು ಯಾವ್ದು ಅಂತ ಅಂದ್ರೆ ಲ್ಯಾಕ್ಮೆ ಅವ್ರದ್ದು 95 ಪವರ್ ಪ್ಲೇ ಪ್ರೈಮಿಂಗ್ ಪೌಡರ್ ಅಂದ್ಬಿಟ್ಟು ಇದನ್ನ ಆರ್ಡರ್ ಮಾಡಿದೀನಿ. ಇದ್ರ ರಿವ್ಯೂಸ್ ಅನ್ನ ನಾನು ಬುಕ್ ಮಾಡಾದ್ಮೇಲೆ ನೋಡಿದೆ, ಏನು ಅಷ್ಟೊಂದು ಹೇಳ್ಕೊಳಂಗಿಲ್ಲ. ಸೊ ಬುಕ್ ಮಾಡಿ ಆಗಿದೆ, ಮತ್ತೆ ಕಮ್ಮಿ ರೇಟ್ ಇದೆ ಅಂದ್ಬಿಟ್ಟು ನಾನು ಜಾಸ್ತಿ ಪ್ರೈಮರ್ ಪೌಡರ್ಸ್ ಈ ತರದೆಲ್ಲ ಏನು ಯೂಸ್ ಮಾಡಲ್ಲ. ಸದ್ಯಕ್ಕೆ ನಾನು ಅದನ್ನ ಆರ್ಡರ್ ಮಾಡಿದೀನಿ. ಇಷ್ಟು ಐಟಮ್ಗಳು ಸ್ನೇಹಿತರೆ ನಾನು ನೈಕಾ ಆಪ್ ಇದೆ ನೋಡಿ, ಅಲ್ಲಿ ಆರ್ಡರ್ ಮಾಡಿ ತೆಗೆದುಕೊಂಡಿದ್ದೀನಿ. ನೀವು ಕೂಡ ಅಲ್ಲಿ
ಇದನ್ನೆಲ್ಲ ಚೆಕ್ ಮಾಡಿ ನೋಡ್ಬೋದು, ಸಿಗುತ್ತೆ. ಅಲ್ಲಿ ಏನಂದ್ರೆ ಕೆಲವೊಮ್ಮೆ ಆಫರ್ ಗಳು ಸಿಗುತ್ತೆ, ಸೊ ಕಮ್ಮಿ ಬೀಳುತ್ತೆ ನಮ್ಗೆ. ಬುಕ್ ಮಾಡಿದ ಕೆಲವೇ ದಿನಗಳಲ್ಲಿ ಬರುತ್ತೆ. ಬಟ್ ಈ ಸಲ ನಮ್ಗೆ ಏನಾಯ್ತು ಅಂತ ಅಂದ್ರೆ ಆಲ್ರೆಡಿ ನನ್ಗೆ ರಿಸೀವ್ ಆಗಿ 2 days ಆಗಿರ್ಬೇಕಾಗಿತ್ತು, ಬಟ್ ಸ್ವಲ್ಪ ರಿಸೀವ್ ಆಗೋದು ಲೇಟ್ ಆಯ್ತು ಅಂತಾನೆ ಹೇಳ್ಬೋದು. ಯಾವಾಗ್ಲೂ ಈ ತರ ಆಗ್ತಿರ್ಲಿಲ್ಲ, ಬಟ್ ಈ ಸಲ ಯಾಕಾಗಿದೆ ಹಂಗೆ ಅಂದ್ಬಿಟ್ಟು ಗೊತ್ತಿರ್ಲಿಲ್ಲ. ಅಂದ್ರೆ ತುಂಬಾ ಐಟಮ್ ಅಂತಾದ್ರೆ ಒಂದ್ 4 ಐಟಮ್ ಅನ್ನ ಒಂದೇ ಅಡ್ರೆಸ್ ಗೆ ಆರ್ಡರ್ ಮಾಡಿರೋದ್ರಿಂದ ಮೇ ಬಿ ಒಂದೊಂದು ಡೆಲಿವರಿ ಡೇಟು ಹೆಚ್ಚು ಕಮ್ಮಿ ಆಗ್ಬೋದು. ಹಾಗಾಗಿ ಎಲ್ಲವನ್ನ ಒಟ್ಟಿಗೆ ಕೊಡೋಣ ಅಂದ್ಬಿಟ್ಟು ಡೆಲಿವರಿಯನ್ನ ಡಿಲೇ ಮಾಡಿರುವಂತಹ ಸಾಧ್ಯತೆ ಇರುತ್ತೆ. ಇಷ್ಟು ಐಟಮ್ಗಳನ್ನ ನಾನು ರೀಸೆಂಟ್ಲಿ ತಗೊಂಡದ್ದು. ಈ ಒಂದು ಬ್ಲಾಗ್ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಅನ್ನ ಮಾಡಬಹುದು. ಹೀಗೆ ಸಾಧ್ಯವಾದಷ್ಟು ಯಾವ್ದಾದ್ರು ಕಂಟೆಂಟ್ ಇದ್ದಂತಹ ಟೈಮಲ್ಲಿ ನಾನು ತ್ರಿವೇಣಿ ವೈಬ್ಸ್ ಚಾನಲ್ಗೆ ಡೈಲಿ ಬ್ಲಾಗ್ ಅನ್ನ ಮಾಡುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳೊಂದಿಗೆ ತ್ರಿವೇಣಿ. ನಂದು ಇವತ್ತಿನ ಬೆಳಿಗ್ಗೆ ರೋಟೀನ್ ಹೇಗಿತ್ತು ಅಂತ ಅಂದ್ರೆ ಮಾರ್ನಿಂಗ್ ಸುಮಾರು 6 ಇದ್ದೆ. ಸೊ ಎದ್ದ ತಕ್ಷಣ ನಾನು ಟಿಫನ್ಗೆ ರೆಡಿ ಮಾಡ್ಕೊಂಡು ಜೊತೆಗೇನೆ ಮನೆಯನ್ನು ಸಹ ಕ್ಲೀನ್ ಮಾಡ್ಕೊಂಡು ಏನಾದ್ರು ಮಾಡೋದಿದ್ರೆ ಮಾಡ್ಬಿಡ್ತೀನಿ. ಟಿಫಿನ್ ಆದ್ಮೇಲೆ ನಾನು ಟಿಫಿನ್ ಬಾಕ್ಸ್ಗೆ ನಮ್ಮ ಮನೆಯವ್ರಿಗೆ ರೆಡಿ ಮಾಡಿ ಆದ್ಮೇಲೆ ಅವ್ರಿಗೆ ಕೊಟ್ಬಿಟ್ಟು ತದನಂತರ ವಾಕ್ ಹೋಗಿ ಬರ್ತೀನಿ. ವಾಕ್ ಹೋಗಾದ್ಮೇಲೆ ಪಾತ್ರೆಗಳೆಲ್ಲ ಇರುತ್ತೆ ನೋಡಿ ಗಲೀಜಾಗಿರೋದು, ಸೊ ಅದನ್ನೆಲ್ಲ ವಾಶ್ ಮಾಡ್ಬಿಟ್ಟು ಫ್ರೆಶ್ ಅಪ್ ಆಗ್ಬಿಟ್ಟು ದೇವ್ರ ಪೂಜೆ ಮಾಡ್ಬಿಟ್ಟು ತದನಂತರ ಟಿಫಿನ್ ಅನ್ನ ಮಾಡಿದೆ. ಅದಾದ್ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಅನ್ನ ತೆಗೆದುಕೊಂಡು ತುಂಬಾನೇ ಎಡಿಟಿಂಗ್ ವಿಡಿಯೋ ಪೋಸ್ಟಿಂಗ್ ಇತ್ತು, ಅದೆಲ್ಲವನ್ನ ಇವತ್ತು ಮುಗಿಸ್ಕೊಂಡೆ. ಈ ರೀತಿ ಇತ್ತು. ಸೊ ಬ್ಯಾಕ್ ಗ್ರೌಂಡ್ ಅಲ್ಲಿ ನೀವು ನೋಡ್ಬೋದು ಕರ್ಟನ್ಸ್ ಮತ್ತೆ ಡೈನಿಂಗ್ ಟೇಬಲ್ ಕವರ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ, ಮನೆಗೆ ಒಂದ್ ಒಳ್ಳೆ ಲುಕ್ ಅನ್ನ ಕೊಡ್ತಿದೆ ಅಂತಾನೆ ಹೇಳ್ಬೋದು. ಸೊ ಒಟ್ಟಾರೆಯಾಗಿ ನನ್ನ ಫ್ರೆಂಡ್ ದೀಪಂಗ್ ಒಂದು ಥ್ಯಾಂಕ್ಸ್. ಸೊ ಅವಳು ತಗೊಳ್ಳಾಗಿ ನಾನು ತಗೊಳೋದಕ್ಕೆ ಹೆಲ್ಪ್ ಆಯ್ತು ಅಂತಾನೆ ಹೇಳ್ಬೋದು. ಕಳೆದ ಮಂತು ಮನೆಯನ್ನ ಕ್ಲೀನ್ ಮಾಡಿದ್ನ ಆ ಮೇಲ್ಗಡೆ ಏನ್ ವಾಸಸ್ ಎಲ್ಲ ಇದೆ ಅಲ್ಲೆಲ್ಲ ಸ್ವಲ್ಪ ಈ ಗೊಂಬೆಗಳು ವಾಸಸ್ ಆ ತರದೆಲ್ಲ ಇಟ್ಬಿಟ್ಟು ಆ ಟಿವಿ ಯೂನಿಟ್ ಇದೇನೆ ನಮ್ದು ಪುಟ್ಟದಾದಂತ ಮನೆ, 1 BHK ಮನೆ. ಸೊ ಅದನ್ನ ಈ ರೀತಿ ನೀಟಾಗಿ ಜೋಡಿಸ್ಕೊಂಡಿದೀನಿ. ನಾನು ಆಲ್ಮೋಸ್ಟ್ 1 month 1.5 ತಿಂಗಳಿಗೆ ಮನೆಯನ್ನ ಕ್ಲೀನ್ ಮಾಡ್ಕೊಂತಾನೆ ಇರ್ತೀನಿ. ಡಸ್ಟ್ ಎಲ್ಲ ಇರಬಾರ್ದು, ಆದಷ್ಟು ಮನೆ ಕ್ಲೀನ್ ಆಗಿರ್ಬೇಕು ನನ್ಗೆ. ಸೊ ಅವಾಗ ಕೆಲಸಗಳನ್ನ ಮಾಡ್ಕೊಳೋದ್ರಿಂದ ನನ್ಗೆ ಕೆಲಸಗಳು ಈಸಿ ಆಗುತ್ತೆ ಅಂತಾನೆ ಹೇಳ್ಬೋದು. ಸಾಧ್ಯವಾದ್ರೆ ಯಾವಾಗ್ಲಾರು ಹೋಮ್ ಟೂರ್ ವಿಡಿಯೋನ ಮಾಡಿದ್ರೆ ನಿಮ್ಗೆ ಆ ಒಂದು ವಿಡಿಯೋದಲ್ಲಿ ಎಲ್ಲವನ್ನ ತಿಳಿಸುವಂತ ಪ್ರಯತ್ನವನ್ನ ಖಂಡಿತ ಮಾಡ್ತೀನಿ. ನೋಡಿದ್ರೆ ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಅನ್ನ ಮಾಡ್ಬೋದು. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಬಹುದು ಕೂಡ. ತ್ರಿವೇಣಿ ವೈಬ್ಸ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ. ನೀವು ಕೊಡುವಂತಹ ಲೈಕ್ ಗಳೇ ನಮ್ಗೆ ಹೆಚ್ಚಿನ ಒಂದು ಬ್ಲಾಗ್ಸ್ ಅನ್ನ ನಿಮ್ ಮುಂದೆ ತರೋದಕ್ಕೆ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು. ಧನ್ಯವಾದಗಳೊಂದಿಗೆ ತ್ರಿವೇಣಿ.